ರಾಜ್ಯದಲ್ಲಿ ಅಪ್ರಾಪ್ತ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿಚಾರ ಸರ್ಕಾರ ಘೋಷಣೆ ಮಾಡಿದೆ. ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ, ಸರ್ಕಾರದ ಮುಂದಿರುವಂತಹ ಸವಾಲುಗಳೇನು, ಪೋಷಕರು ಈ ಬಗ್ಗೆ ಹೇಳೋದೇನು, ವಿದ್ಯಾರ್ಥಿಗಳ ಜೊತೆಗೂ ಕೂಡ ಮಾತನಾಡ್ತಾ ಇದ್ವಿ. ನೀವು ಕೂಡ ಕರೆ ಮಾಡಬಹುದು, ನಮ್ಮ ಜೊತೆಗೆ ಮಾತನಾಡಬಹುದಾಗಿದೆ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಬಹುದಾಗಿದೆ. ಸುಮಿತ್ರಾ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸುಮಿತ್ರಾ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್ಕಾರದ ಈ ಚಿಂತನೆ ನಿಮ್ಮ ಮಕ್ಕಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ? ಸರ್ ಆಕ್ಚುಲಿ ಇದು ಒಳ್ಳೆ ಒಂದು ಯೋಜನೆ. ಸ್ವಲ್ಪ ಮುಂಚೆನೆ ಮಾಡ್ಬೇಕಿತ್ತು, ಯಾಕಂದ್ರೆ ಮಕ್ಕಳು ಆಲ್ರೆಡಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಪರ್ಸನಲ್ ಆಗಿ ನನ್ನ ಮಕ್ಳಿಗೆ ಹೇಳ್ಬೇಕಂದ್ರೆ ನಮ್ಮ ಮಕ್ಳು ಮೊಬೈಲ್ ನೋಡಲ್ಲ. ಅವ್ರಿಗೆ ಮೊಬೈಲ್ ನೋಡೋ ಅಭ್ಯಾಸ ನಾನು ಚಿಕ್ಕದಿಂದ ಲಂಗ ಅವ್ರ ದಿನಕ್ಕೆ ಒಂದು 10 ಮಿನಿಟ್ಸ್ ಮೊಬೈಲ್ ನೋಡಲ್ಲ. ಫ್ರೀ ಟೈಮಲ್ಲಿ ಏನ್ ಮಾಡ್ತಾರೆ ಮತ್ತೆ ಮಕ್ಕಳು? ಮ್ಯಾಮ್ ನನ್ನ ಮಕ್ಳು ಅಂದ್ರೆ ಅವರು ವಾರಕ್ಕೆ 2 ದಿನ ಅಬಾಕಸ್ ಕ್ಲಾಸ್ ಇರುತ್ತೆ, 4 ಡೇಸ್ ಫುಟ್ಬಾಲ್ ಕ್ಲಾಸಿಗೆ ಹೋಗ್ತಾರೆ, ಇನ್ನು 2 ಡೇಸ್ ಚೆಸ್ ಕ್ಲಾಸಿಗೆ ಹೋಗ್ತಾರೆ. ಹಂಗಾಗಿ ಅವರು ವಾರಕ್ಕೆ ಫುಲ್ ದಿನ ಬಿಸಿ ಆಗಿರ್ತಾರೆ. ಬಂದು ಹೋಮ್ ವರ್ಕ್ ಮಾಡ್ಕೊಳ್ಳೋದು, ಆಮೇಲೆ ಅವ್ನು ಹಾಫ್ ಅನ್ ಅವರ್ ಟಿವಿ ನೋಡ್ತಾರೆ. ಅದು ಎಕ್ಸಾಮ್ ಟೈಮಲ್ಲಿ ನಾನು ಆನ್ ಮಾಡಲ್ಲ, ಮಕ್ಳಿಗೂ ನೋಡಕ್ ಟಿವಿ ನೋಡಕ್ ಬಿಡಲ್ಲ. ಈಗ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ವಾ? ಇಲ್ಲ ಮ್ಯಾಮ್, ನಾನು ಇಲ್ಲ ಸರ್, ವಾಟ್ಸ್ಆಪ್ ಮಾತ್ರ. ಸೋಷಿಯಲ್ ಮೀಡಿಯಾ ನನಗೆ ಅವಶ್ಯಕತೆ ಇಲ್ಲ ಅಂತ ನಾನು ಯೂಸ್ ಮಾಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಾನಿಲ್ಲ, ಆಕ್ಟಿವ್ ಆಗಿಲ್ಲ. ಸೊ ನನ್ನ ಮಕ್ಳು ಯಾವಾಗ ಬ್ಯುಸಿ ಇರ್ತಾರೆ. ಆಮೇಲೆ ಅವ್ರು ಆಟ ಆಡ್ತಾರೆ ಬೇರೆ ಟೈಮಲ್ಲಿ. ಸ್ಕೂಲಿಂದ ಬಂದು 4:30 ಇಂದ 5:30 ಅವರಿಗೆ ಹೋಮ್ ವರ್ಕ್ ಟೈಮ್. ಆಮೇಲೆ 7:30 8:30 ಅವರಿಗೆ ನಾನು ಓದೋ ಟೈಮ್ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಹಂಗಾಗಿ ಬಾಕಿ ಟೈಮ್ ಎಲ್ಲ 6 to 7 ಅಬಾಕಸ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಬಾಕಿ ಟೈಮಲ್ಲಿ 5 to ಈಗ ನಿಮ್ ಮಕ್ಳು ಬಂದು ಹೇಳಲ್ವಾ, ಅಮ್ಮ ಅವ್ರ ಕೈನಲ್ಲಿ ಮೊಬೈಲ್ ಇದೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗ್ ಬೆಳೀತಾ ಇದಾರೆ, ಅವ್ರ ಫಾಲೋವರ್ಸ್ ಇದಾರೆ ಅಂತ ಯಾವತ್ತು ಡಿಸ್ಕಸ್ಸೇ ಆಗಿಲ್ವಾ ಇಲ್ಲಿ ತನಕ? ಆಗಿದೆ ಮ್ಯಾಮ್. ನನ್ನ ಮಗ ದೊಡ್ಡ ಮಗ 6th ಸ್ಟ್ಯಾಂಡರ್ಡ್. ಅವ್ನು ಹೇಳ್ತಾನೆ, ಅಮ್ಮ ನನ್ನ ಫ್ರೆಂಡ್ ತುಂಬಾ ಡ್ರಾಯಿಂಗ್ ಮಾಡ್ತಾನೆ, ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾನೆ, ಅವ್ನಿಗಿಷ್ಟು ಅಂದ್ರೆ ಸಬ್ಸ್ಕ್ರೈಬ್ ಇದಾರೆ ಅಂತ ಹೇಳ್ತಾನೆ. ಆಯ್ತು ಮಗ ಹೇಳು, ಆಯ್ತು ಇರ್ಲಿ, ಈಗ ನಿನಗೆ ಅವಶ್ಯಕತೆ ಇಲ್ಲ, ಇದು ನಿನಗೆ ನೀನು ಒಂದ್ ಹಂತಕ್ಕೆ ಹೋಗಿ ನಿನ್ ಜಾಬ್ ಇದೆಲ್ಲ ಆದ್ಮೇಲೆ ನಿನಗೆ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಮಾಡಿ. ನಿನ್ಗೆ ಮೊಬೈಲ್ ಬೇಕಾ, ನೀನ್ ದುಡ್ಡು ನೀನ್ ತಗೋ, ಬೇಡ ಅಂತ ಹೇಳ. ನಿನ್ಗೆ ಅವಶ್ಯಕತೆ ಇದ್ರೆ ನನ್ನ ಮೊಬೈಲ್ ಎಷ್ಟು ಬೇಕೋ ಸ್ವಲ್ಪ ಅಂದ್ರೆ ಅವ್ರಿಗೆ ಪ್ರಾಜೆಕ್ಟ್ ಏನಾದ್ರು ಇದ್ರೆ ನೋಡ್ತಾನೆ, ಒಂದು ಹಾಫ್ ಅನ್ ಅವರ್ ಏನಾದ್ರು ಬೇಕು ಅನ್ಸಿದ್ರೆ ನೋಡ್ಬಿಟ್ಟು ಯೂಸ್ ಮಾಡ್ಬಿಟ್ಟು ಇಟ್ಬಿಡ್ತಾನೆ. ಇಡೋ ಮೊಬೈಲ್ ನಾನು ಅವಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದ್ರೆ ಪದೇ ಹೋಗಿ ಅವ್ರು ಏನ್ ನೋಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀನಿ. ಏನ್ ಮಾಡ್ತಾ ಇದೀಯಾ? ಇಲ್ಲಮ್ಮ ಪ್ರಾಜೆಕ್ಟ್ ಮಾಡ್ತಾ ಇದೀನಿ. ಬಟ್ ಅವ್ರಿಗೆ ನಾನು ಚಿಕ್ಕದ್ರಿಂದ ನೀನು ಊಟ ಮಾಡಿದ್ರೆ ಮಾತ್ರ ನಿನ್ ಮೊಬೈಲ್ ಕೊಡ್ತೀನಿ, ಟಿವಿ ಕೊಡ್ತೀನಿ ಅಭ್ಯಾಸ ಮಾಡಿ. ಹಂಗಾಗಿ ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಅವ್ರ ಮಕ್ಳಿಗೆ ಈಗಲೂ ಮೊಬೈಲ್ ನೋಡ್ಬೇಕು ಅಂತ ಅನ್ಸಲ್ಲ. ಬಟ್ ಅವ್ರ ಫ್ರೆಂಡ್ಸ್ ಹೇಳ್ತಾರಂತೆ. ಬಟ್ ಇವ್ರ ಮನೆಗೆ ಬಂದ್ಬಿಟ್ಟು ಅಮ್ಮ ಹೋಮ್ ವರ್ಕ್ ಏನಾದ್ರು ನಾನು ಡೈರಿ ಬರ್ದಿಲ್ಲ, ಹೋಮ್ ವರ್ಕ್ ನೋಡ್ತೀನಿ ಅಂತಾರೆ. ಓಕೆ ಆಯ್ತು ಅಂತೇಳಿ ನೋಡ್ಬಿಟ್ಟು ಅವರು ಸ್ಟಾರ್ಟ್ ಮಾಡ್ತಾರೆ ಹೋಮ್ ವರ್ಕಿಗೆ. ಅಂದ್ರೆ ಅವ್ರು ವಾರ ಇಡೀ ಬಿಸಿ ಆಗಿದ್ದಾರೆ. ಫ್ರೈಡೆ ಒಂದ್ ಬಿಟ್ಬಿಟ್ಟು ಆಲ್ಮೋಸ್ಟ್ ಚೆಸ್ ಕ್ಲಾಸ್, ಫುಟ್ಬಾಲ್, ಅಬಾಕಸ್ ಇದ್ರಲ್ಲಿ ಬಿಸಿ ಇದ್ದಾರೆ. ಹಂಗಾಗಿ ಅವರಿಗೆ ಮೊಬೈಲ್ ನೆನಪಾಗಲ್ಲ, ಟಿವಿ ಹಾಫ್ ಅನ್ ಅವರ್ ನೋಡ್ತಾರೆ ಅಷ್ಟೇ. ಹಂಗಾಗಿ ನನಗೆ ಅದೊಂದು ಅಡ್ವಾಂಟೇಜ್ ಮ್ಯಾಮ್. ರೈಟ್, ಗುಡ್ ಪೇರೆಂಟಿಂಗ್. ಥ್ಯಾಂಕ್ ಯು ಸುಮಿತ್ರಾ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಪದ್ಮಾಕ್ಷಿ ಅವರೇ, ಈಗ ಸಾಮಾನ್ಯವಾಗಿ ಯಾಕೆ ಏಕಾಗ್ರತೆ ಮಕ್ಕಳಲ್ಲಿ ಲಾಸ್ ಆಗುತ್ತೆ, ಮತ್ತು ಏನಕ್ಕೆ ಈಗ ಓದೋದಕ್ಕೆ 2 ಗಂಟೆ ಆಗುತ್ತೆ, ನಮಗೆ ಕಂಟಿನ್ಯೂಸ್ ಆಗಿ ಓದ್ಬೋದು ಅಂದರೆ ಒಂದು 2 ಗಂಟೆ ಆಗ್ಬೋದು ಅಂತ ಬೃಂದಾ ಹೇಳ್ತಾ ಇದ್ರು. ಬಟ್ ಮೊಬೈಲ್ ಕಂಟಿನ್ಯೂಸ್ ಆಗಿ ಎಷ್ಟು ಟೈಮ್ ನೀವು ನೋಡ್ಬೋದು ಅಂತ ಮಕ್ಕಳನ್ನ ಕೇಳಿದ್ರೆ 4 ಅವರ್ ಅಂತಾರೆ, 5 ಅವರ್ ಅಂತಾರೆ. ಒಂದು ಇಡೀ ಮೂವಿ ನಾನು ಕೂತ್ಕೊಂಡು 1 ಶಾರ್ಟಲ್ಲಿ ನೋಡ್ತೀನಿ ಅಂತ ಹೇಳ್ತಾರೆ, ವೆಬ್ ಸೀರೀಸ್ ನೋಡ್ತೀನಿ ಅಂತಾರೆ. ಸೊ ಈ ಏಕಾಗ್ರತೆ ಓದಿನಲ್ಲಿ ಇಲ್ಲದೆ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅವ್ರಿಗೆ. ಇದನ್ನು ತಪ್ಪಿಸೋದಕ್ಕೆ ಸಾಧ್ಯನಾ ಅನ್ನೋದು ನನ್ನ ಪ್ರಶ್ನೆ. ಈ ಏಕಾಗ್ರತೆ ವಿಚಾರಕ್ಕೆ ಬಂದಾಗ ಯಾವುದೇ ವ್ಯಕ್ತಿಗೆ ಒಂದು ವಿಚಾರದ ಮೇಲೆ ಇಂಟ್ರೆಸ್ಟ್ ಇದ್ದಾಗ ಏಕಾಗ್ರತೆ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈಗ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ, ತುಂಬ ಕಾನ್ಸಂಟ್ರೇಷನಿಂದ ನೋಡ್ತೀನಿ ಅಂತ. ಈಗ ಬರುವಂಥ ಡ್ರಾಮಾಗಳಾಗಲಿ, ಗೇಮ್ಸ್ ಆಗಲಿ, ಕನೆಕ್ಟಿವಿಟಿ ಆಗಲಿ ಏನಿದೆ ಅವ್ರಿಗೆ ಎಲ್ಲವೂ ಅಷ್ಟೊಂದು ಇಂಟ್ರೆಸ್ಟೆಡ್ ಥರ ಇರುತ್ತೆ. ಮಕ್ಕಳು ಒಂದೊಂದು ಸೀರೀಸನ್ನೇ ಒಂದೇ ಸ್ಟ್ರೆಚ್ಚಲ್ಲಿ ನೋಡ್ಬಿಟ್ಟಿರೋದನ್ನು ಸಹ ಹೇಳಿದ್ದಾರೆ. ಯಾಕೆಂದರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದೇ ಓದಿನ ವಿಚಾರಕ್ಕೆ ಬಂದಾಗ ಓದಬೇಕಲ್ಲಪ್ಪ, ಮಾಡಬೇಕಲ್ಲಪ್ಪ, ಆ ಥರದ ಒಂದು ಆ್ಯಟಿಟ್ಯೂಡು. ಯಾಕಂದರೆ ಅದು ಏನು ಈ ಅಷ್ಟೊಂದು ಏನಂತಾರೆ ಮಜಾ ಕೊಡಲ್ಲ, ಅಷ್ಟೊಂದು ಸೆರೆಟನಿನ್ ಅವ್ರಿಗೆ ಅನಿಸಲ್ಲ. ಓದಬೇಕಲ್ಲಪ್ಪ, ನೆನ್ಪಿಟ್ಕೋಬೇಕಲ್ಲಪ್ಪ, ಇದೇನಿಲ್ಲ, ಇದು ಜಸ್ಟ್ ಎಂಜಾಯ್ ಮಾಡೋದು. ಮನುಷ್ಯನಿಗೆ ಎಂಜಾಯ್ ಆಗೋದು, ಖುಷಿ ಕೊಡೋಂಥ ವಿಚಾರ ಏನಿರುತ್ತೆ ಅವ್ರು ಜಾಸ್ತಿ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನನ್ನ ಹತ್ರ ಒಂದು ಹುಡುಗನನ್ನು ಕರ್ಕೊಂಬಂದಿದ್ರು, ಕಂಟಿನ್ಯೂಸ್ ಆಗಿ 10 ಗಂಟೆಗಳ ಕಾಲ ಅವರು ಮೊಬೈಲನ್ನು ನೋಡ್ತಾರಂತೆ. ಜಸ್ಟ್ ವಿತ್ ಲಿಟಲ್ ರೆಸ್ಟ್ ರೂಮು ಅದು ಇದು. ಆಮೇಲೆ ಅದು ಟಿವಿ ಮುಂದೆನೇ ಮೊಬೈಲ್ ನೋಡೋದು, ಸಿನಿಮಾ ನೋಡೋದು ಎಲ್ಲವನ್ನು ಮಾಡ್ತಾರೆ. ಒಂದ್ಸತಿ ಸ್ಕ್ರೋಲಿಂಗ್ ಅಂತ ಏನು ಸ್ಟಾರ್ಟ್ ಆಗುತ್ತೆ, ಯೂಟ್ಯೂಬ್ ಶಾರ್ಟ್ಸ್ ಆಗಲಿ, ಇನ್ಸ್ಟಾ ಶಾರ್ಟ್ಸ್ ಆಗಲಿ, ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಮಾಡ್ತಾ ಹೋಗ್ತಾ ಒಂದ್ ಸತಿಗೆ 2 ಅವರ್ಸ್ ಕಂಟಿನ್ಯೂಸ್ ಆಗಿ, ಅದೇ 2 ಅವರ್ಸ್ ಕಂಟಿನ್ಯೂಸ್ ಆಗಿ ವಿಚಾರವನ್ನು ಓದಿದಾಗ ಲೈಫ್ ಟೈಮ್ ತಲೆಯಲ್ಲಿರುತ್ತೆ. ಇನ್ನು ಕೆಲವರು ಹೇಳ್ತಾರೆ ನಾನು ಯೂಟ್ಯೂಬಲ್ಲಿ ಕಲಿತಾ ಇದ್ದೀನಿ ಅಂತ ಹೇಳಿ. ಯೂಟ್ಯೂಬಲ್ಲಿ ಒಂದ್ಸತಿ ಕೇಳಿಸ್ಕೊತಾರೆ, ಕಲ್ತ್ಕೊಂಡಂಗೆ ಅನ್ಸುತ್ತೆ, ಕಾನ್ಸೆಪ್ಟ್ ಅರ್ಥ ಆದಂಗೆ ಅನ್ಸುತ್ತೆ. ಆದರೆ ಮೆಮರಿಯಲ್ಲಿ ಇರಬೇಕು ವಿಚಾರ ಅಂತ ಹೇಳಿದ್ರೆ ರಿವಿಷನ್ ವೆರಿ ಇಂಪಾರ್ಟೆಂಟು. ಪದೇ ಅದನ್ನು ನೋಡಬೇಕಾಗತ್ತೆ, ಪದೇ ಅರ್ಥ ಮಾಡ್ಕೋಬೇಕು. ಅದು ಮಾಡಲ್ಲ ನಾವ್ಯಾರು.
ಸ್ಟೂಡೆಂಟ್ಸ್ ಕಮ್ಯುನಿಟಿ. ಸೊ ಅದು ನೆನಪೇ ಇರಲ್ಲ. ಎಕ್ಸಾಮ್ ಟೈಮಲ್ಲಿ ಅಯ್ಯೋ ಒಂದ್ಸತಿ ನೋಡಿದ್ನಲ್ಲ ನೆನಪಿಗೆ ಬರಲ್ಲ, ಬರ್ತಾ ಇಲ್ಲ ಅಂತ ಯಾಕೆ ಹೇಳಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ರಿವಿಷನ್ ಆಗಿರಲ್ಲ. ಅದಕ್ಕೋಸ್ಕರನೇ ನಾವು ಹೇಳೋದು ಜನಕ್ಕೆ ರಿವಿಷನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಈ ಒಂದು ಏನು ರೀಲ್ಸ್ ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ರಿವಿಷನ್ ಏನ್ ಬೇಕಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅಂದ್ರೆ ಅವ್ರ ಡೈಲಾಗ್ ಸಮೇತ ನೆನಪಿರ್ತವೆ. ಓ ಇದು ಹಿಂಗೆ ಅಂತ ಹೇಳಿ, ಅದು ಅವ್ರ ಇಂಟ್ರೆಸ್ಟ್ ಲೆವೆಲ್ಸ್. ಈಗ ತಾನೇ ಒಬ್ರು ಕಾಲರ್ ಹೇಳ್ತಾ ಇದ್ರು, ನನ್ನ ಮಕ್ಕಳು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿ. ನಾವು ಬೇರೆ ಬೇರೆ ವಿಚಾರಗಳು ಮಾಡಬೇಕಾದಾಗ ಫಿಸಿಕಲ್ ಆಕ್ಟಿವಿಟಿ ವೆರಿ ಇಂಪಾರ್ಟೆಂಟ್ ಒಂದು ಮನುಷ್ಯನಿಗೆ. ಅದು ಯಾವುದೇ ಏಜ್ ಗ್ರೂಪ್ ಇರಲಿ, ಎಸ್ಪೆಷಲಿ 16 ಕೆಳಗಡೆ ಅವರ ಬಾಡಿ, ಬ್ರೈನ್ ಮತ್ತೆ ಅವರ ಸ್ಪಿರಿಚುಯಾಲಿಟಿ ಡೆವಲಪ್ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಗೇಮ್ಸ್ ಬೇಕೇ ಬೇಕು. ಎಲ್ಲ ಥರದ ಆಟ, ಸೋಲು ಗೆಲುವಿನ ಅರ್ಥ ಆಗಬೇಕು. ಇವಾಗ ಹೆಂಗಿದೆ ಅಂದರೆ ಅವ್ರು ಗೇಮ್ಸ್ ಆಡ್ತಾ ಇರ್ತಾರೆ, ಆನ್ಲೈನ್ ಗೇಮ್ಸಲ್ಲಿ ಅವ್ರು ಯಾವಾಗಲೂ ಗೆದ್ದಂಗೆ ಫೀಲ್ ಬರ್ತಾ ಇರುತ್ತೆ. ಆವಾಗ ಮುಂದಕ್ಕೆ ಹೋಗ್ತಾ ಅವ್ರು ಗೆಲ್ಬೇಕು ಅನ್ನೋ ಫೀಲು. ಆ ಗೆಲುವು ಒಂಥರ OCD ಥರ ಆಗ್ಬಿಡುತ್ತೆ, ಆ ಕಾನ್ಸ್ಟೆಂಟ್ ಥಾಟ್ ಪ್ರೊಸೆಸ್ ಥರ. ಅದು ರಿಯಾಲಿಟಿಯಲ್ಲಿ ಏನೋ ಒಂದು ಚಿಕ್ಕ ಸಮಸ್ಯೆ ಆಗಿದ ತಕ್ಷಣ ಅಯ್ಯೋ ಬದುಕೇ ಆಗಲ್ಲ, ಕಷ್ಟ, ನಂಗೆ ಬದುಕಕ್ಕೆ ಆಗ್ತಿಲ್ಲ, ಈ ಥರದ ಒಂದು ನೆಗೆಟಿವ್ ಥಾಟ್ ಪ್ರೊಸೆಸ್ ಅವರಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದೇ ಸಮಸ್ಯೆ ಏನು ಮನುಷ್ಯ ಫೇಸ್ ಮಾಡ್ತಾ ಇರೋದು. ಈಗಿನ ಕಾಲದ ಮಕ್ಕಳು ರಿಯಾಲಿಟಿಯಿಂದ ತುಂಬ ದೂರದಲ್ಲಿದ್ದಾರೆ, ತುಂಬಾ ದೂರ. ಒಂದು ಮನುಷ್ಯರ ಹತ್ರ ಕಾನ್ವರ್ಸೇಷನ್ ಮಾಡೋದು ಕಷ್ಟ, ಒಂದು ಕಮ್ಯುನಿಕೇಷನ್ ಮಾಡೋದು ಕಷ್ಟ, ಒಂದು ಏನಾರ ಮೇಲ್ ಬರೀರಿ ಅಂದರೆ ಅದನ್ನು ಬರೆಯೋಕ್ಕೆ ಆಗಲ್ಲ, ಒಂದು ಲೆಟ್ರ್ ಬರೀ. ನಮ್ಮ ಟೈಮ್ಸಲ್ಲಿ ಕುತ್ಕೊಂಡು ಸುಮ್ಮನೆ ಒಂದು ಎಸ್ಸೆ ಬರೀರಿ ಅಂದರೆ 3-4 ಪೇಜ್ ಕಂಟಿನ್ಯೂಸ್ ಆಗಿ ಬರಿತಾ ಇದ್ವಿ. ಇವತ್ತು ಹಂಗಿಲ್ಲ. ಸುಮ್ಮನೆ ಎಲ್ಲ ಇದನ್ನೆಲ್ಲ ಯಾಕೆ ಕರಿಬೇಕು, 10 ಲೈನ್ಸ್ ಬರೆದ್ರೆ ಸಾಕು, ಆನ್ಲೈನ್ ಹೋದರೆ ಸಿಕ್ಬಿಡುತ್ತೆ. ಇಷ್ಟು ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಕಷ್ಟಪಟ್ಟು ಒಂದು ವಿಚಾರವನ್ನ ತಿಳ್ಕೊಂಡಾಗ ಜೀವನ ಪರ್ಯಂತ ತಲೆ ಒಳಗಡೆ ಇರುತ್ತೆ. ಇದು ಆ ಥರ ಅಲ್ಲ. ಸುಮ್ಮನೆ ಒಂದು ರೀಲ್ಸ್ ನೋಡ್ತಾರೆ, 20 ಸೆಕೆಂಡ್ಸ್ ಬಂದು ರೀಲ್ಸು, ಅದ್ರಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ನು, ಅದೇನೋ 1-2 ಪದ ನೆನಪಿರುತ್ತೆ, ಅರ್ಧಂಬರ್ಧ ನಾಲೆಜ್. ಹಾಫ್ ನಾಲೆಜ್ ಇಸ್ ಡೇಂಜರಸ್. ನಿಜ ಮೇಡಮ್. ಈಗ ಯೂತ್ಸ್ ಜೊತೆಗೆ ಮಕ್ಕಳು ಇಂಟ್ರೆಸ್ಟ್ ಇರುವಂತಹದ್ದು ಸೋಷಿಯಲ್ ಮೀಡಿಯಾ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾದಿಂದ ಹೆಂಗೆ ದೂರ ಇಡಬೇಕು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಅದರ ಜೊತೆಗೆ ಸುನಿಲ್ ಕುಮಾರ್ ಅವರೇ, ಮತ್ತೊಂದು ಪ್ರಶ್ನೆ, ಸರ್ಕಾರ ಏನೋ ಅಧಿಕೃತವಾಗಿ ಘೋಷಣೆ ಮಾಡ್ತು, ಬಟ್ ನಿಜಕ್ಕೂ ಕೂಡ ಘೋಷಣೆ ಮಾಡಿದಷ್ಟು ಈಸಿ ಇದೆಯಾ ಇದನ್ನು ಜಾರಿಗೆ ತರೋದು? ಸರ್ಕಾರದ ಮುಂದೆ ಏನೇನು ಸವಾಲುಗಳಿದೆ ಅಂಥೇಳಿ? ಇಲ್ಲ, ಖಂಡಿತ ಇದು ತಕ್ಷಣಕ್ಕೆ ಯೋಚನೆ ಮಾಡೋದಾದರೆ ಅಷ್ಟೊಂದು ಈಸಿ ಇಲ್ಲ. ಬಟ್ ಏನು ಅಂದರೆ ಇವ್ರು ಖಂಡಿತ ಒಂದು ಕ್ರಮ ತಗೋಬೋದು. ಒಂದು ಅಪೆಕ್ಸ್ ಕಮಿಟಿ ಅಂತ ಮಾಡಿಬಿಟ್ಟು ಈ ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ತಗೊಂಡು ತಕ್ಷಣದಲ್ಲೇ ಮೇಯ್ನ್ಲಿ ಈಗ ಮೇಜರ್ ಆ್ಯಪ್ಸ್ ಏನಿದೆ ಮತ್ತು ಈ ಸೋಷಿಯಲ್ ಮೀಡಿಯಾಗಳೇನಿದೆ ಅವುಗಳ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರುಗಳ ಸಪೋರ್ಟ್ ತಗೊಳ್ಳೋದು ತುಂಬ ಮುಖ್ಯ ಆಗತ್ತೆ. ಅದನ್ನ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಕನ್ಸೆಂಟ್ ತಗೊಂಡು ಇವರು ಮುಂದುವರೆದ್ರೆ ಖಂಡಿತ ಇದು ಪಾಸಿಬಿಲಿಟಿ ಇದೆ. ಬಟ್ ಏನು ಅಂತಂದ್ರೆ ಯಾವುದೇ ವಿಚಾರ ಮಾಡಿದ್ರು ನಾವು 100% ಇದನ್ನ ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಆಗ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಒನ್ಸ್ ಅಗೇನ್ ನಾನು ಅದನ್ನೇ ರೀಇಟ್ರೇಟ್ ಮಾಡ್ತೇನೆ, ಎಲ್ಲರ ಸಹಕಾರ ಅನಿವಾರ್ಯ. ಇಷ್ಟೊತ್ತು ಎಲ್ಲ ಚರ್ಚೆಯಲ್ಲಿ ಹೇಳಿದ್ರು, ಪೇರೆಂಟ್ಸ್ದು ಒಂದು ಮನಸ್ಥಿತಿ ಮತ್ತು ಅವರ ಒಂದು ಸಹಕಾರ, ಅವರ ಒಂದು ಗೈಡೆನ್ಸ್ ಟು ದಿ ಸ್ಟೂಡೆಂಟ್, ಅದು ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆ. ಏನಂದ್ರೆ ಈಗ ಅವ್ರು ಹೇಳಿದ್ರು, ಈಗ ಎಷ್ಟೋ ಮನೆಗಳಲ್ಲಿ ಒಂದು ಸ್ಕ್ರೀನಿಂಗ್ ಟೈಮ್ ಅಂತ ಮಾಡ್ತಾ ಇದ್ದಾರೆ, ರಿಯಲಿ ಗುಡ್ ಅದು. ಈಗ ನೀವು ಯಾವುದೇ ವಿಚಾರನ ನೀವು ಅವರು ಯೂಸೇ ಮಾಡಬೇಡಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಅವರು ಸ್ಟಾಪ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಒಂದ್ ರೀತಿಯಲ್ಲದ್ರೆ ಇನ್ನೊಂದು ರೀತಿಲಿ ಪ್ರಯತ್ನ ಪಡ್ತಾರೆ. ಅದ್ರ ಬದಲು ಅದನ್ನ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟೆಕ್ನಿಕಲ್ ಗ್ಲಿಚ್ ಇದೆ. ಏನು ಅಂದ್ರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ನೀವು ಅಕ್ಸೆಸ್ ಮಾಡ್ತಿರಲ್ಲ, ಈಗ AI ಪವರ್ಡ್ ಅಂತ ಬಂದಿದೆ. ಅಲ್ಲಿ ಏನಾಗ್ತದೆ, ನೀವು ಯಾವ ಕಂಟೆಂಟ್ ನೋಡ್ತಿರೋ ಅದು ಅದೇ ಕಂಟೆಂಟ್ ನ ಡ್ರೈವ್ ಮಾಡಕ್ ಶುರು ಮಾಡುತ್ತೆ. ಆಲ್ಗೋರಿದಮ್ ಅಂದ್ರೆ ಈಗ ನೀವು ಕಲಿಕೆಗೆ ಉಪಯೋಗಿಸ್ತಾ ಇದ್ರೆ ಎಸ್ ಅದು ಆಲ್ಗೋರಿದಮ್ ಅಂತ ಮಾತಾಡೋಣ ಇನ್ನು ಡೀಪ್ ಆಗಿ ಮಾತಾಡೋಣ ಅದ್ರ ಬಗ್ಗೆ. ಎರಡನೇದು, ಈ ಫೇಕ್ ಅಕೌಂಟ್ಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿ 4 ವರ್ಷ ಆಯ್ತು. ಈಗಲೂ ನೀವು ನೋಡ್ಬೋದು, ಒಬ್ರ ಹತ್ರ 4 ಅಕೌಂಟ್ 5 ಅಕೌಂಟ್ ಇದೆ. ಸೊ ಅದೇ ಸಾಧ್ಯ ಇಲ್ದಿದ್ಮೇಲೆ ಈ ಮಕ್ಕಳ ಮೇಲಿನ ಮಾನಿಟರಿಂಗ್ ಸಾಧ್ಯ ಇದೆಯಾ? ಲೀಗಲ್ ಫ್ರೇಮ್ ವರ್ಕ್ ಹೇಗೆ ಕೆಲಸ ಮಾಡುತ್ತೆ, ಆ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ.